ಸಿಎಂ ಸಿದ್ದರಾಮಯ್ಯ ದಿಢೀರ್ ಗವರ್ನರ್ ಭೇಟಿ. ಥಾವರ್ಚಂದ್ ಗೆಹ್ಲೋತ್ರನ್ನ ಭೇಟಿಯಾದ್ರು ಸಿಎಂ. ರಾಜಭವನದಲ್ಲಿ ರಾಜ್ಯಪಾಲರ ಜೊತೆ ಮಾತುಕತೆ. ಕುತೂಹಲ ಕೆರಳಿಸಿತು ಸಿಎಂ ಗವರ್ನರ್ ಭೇಟಿ. ಭಾನುವಾರ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಭೇಟಿಯಾಗಿದ್ದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಯಿತು. ಹಾಗಾದ್ರೆ ಈ ಭೇಟಿಯ ಹಿಂದಿನ ರಹಸ್ಯ ಏನು? ಥಾವರ್ಚಂದ್ ಗೆಹ್ಲೋತ್ರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾದರು. ರಾಜಭವನದಲ್ಲಿ ರಾಜ್ಯಪಾಲರ ಜೊತೆ ಮಾತುಕತೆ ನಡೆಸಿದ್ರು. ಸಿಎಂ ಮತ್ತು ರಾಜ್ಯಪಾಲರ ಈ ದಿಢೀರ್ ಭೇಟಿ ಕುತೂಹಲವನ್ನ ಕೆರಳಿಸಿದೆ. ಹಾಗಾದ್ರೆ ಈ ಭೇಟಿಯ ಹಿಂದಿನ ರಹಸ್ಯ ಏನು? ಯಾವ ಉದ್ದೇಶಕ್ಕೆ ಸಿಎಂ ರಾಜ್ಯಪಾಲರನ್ನ ಭೇಟಿಯಾದ್ರು? ಸರ್ಕಾರ ಮತ್ತು ರಾಜಭವನದ ನಡುವಿನ ತಿಕ್ಕಾಟ ಗೊತ್ತೇ ಇದೆ. ಒಂದಲ್ಲ ಒಂದು ವಿಚಾರಕ್ಕೆ ರಾಜಭವನ ಮತ್ತು ಸರ್ಕಾರದ ನಡುವೆ ಸಂಘರ್ಷಗಳು ನಡೀತಾನೆ ಇದೆ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ಗವರ್ನರ್ ಅನ್ನ ಭೇಟಿಯಾದರು. ಮಾತುಕತೆ ನಡೆಸಿದ್ರು ರಾಜಭವನದಲ್ಲಿ. ಸರ್ಕಾರದ ಕೆಲ ಮಸೂದೆಗಳಿಗೆ ರಾಜ್ಯಪಾಲರ ಆಕ್ಷೇಪ ಇದೆ. ರಾಷ್ಟ್ರಪತಿಗಳ ಅಂಗಳಕ್ಕೆ ತಲುಪಿದೆ. ಮಸೂದೆಗಳ ಚರ್ಚೆಗೆ ಗವರ್ನರ್ ಅನ್ನ ಹಾಗಾದ್ರೆ ಭೇಟಿ ಮಾಡಿದ್ರ? ಮಸೂದೆಗಳ ಬಗ್ಗೆ ಗವರ್ನರ್ಗೆ ವಿವರಣೆ ಕೊಟ್ರ ಸಿಎಂ? ಮಸೂದೆಗಳ ಬಗ್ಗೆ ಗವರ್ನರ್ಗೆ ಹಾಗಾದ್ರೆ ಮುಖ್ಯಮಂತ್ರಿಗಳು ಭೇಟಿಯಾಗಿ ಅದರ ಬಗ್ಗೆ ವಿವರಣೆಯನ್ನ ಕೊಟ್ರ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸರ್ಕಾರ ಮತ್ತು ರಾಜಭವನದ ನಡುವಿನ ಸಂಘರ್ಷ ಗೊತ್ತೇ ಇದೆ. ಇವೆಲ್ಲದರ ನಡುವೆ ಸಿಎಂ ರಾಜ್ಯಪಾಲರನ್ನ ಭೇಟಿಯಾಗಿದ್ದು ಏನ್ ರಹಸ್ಯ? ಇದು ಏನ್ ಮಾತುಕತೆ ನಡೆಸಿರ್ಬೋದು? ಶ್ವೇತಾ, ಈಗ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಮೊದಲಿನಿಂದಲೂ ಕೂಡ ತಿಕ್ಕಾಟ ನಡೀತಾ ಇದೆ. ಮಸೂದೆಗಳ ವಿಚಾರ ಇರ್ಬೋದು, ಮೂಡ ಪ್ರಕರಣದಲ್ಲಿ ಗವರ್ನರ್ ನಡ್ಕೊಂಡಂತ ರೀತಿಗಳಿರ್ಬೋದು, ಇದೆಲ್ಲದರ ವಿಚಾರದ ಬಗ್ಗೆ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ನಿರಂತರವಾಗಿ ನಡೀತಾ ಇದೆ. ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದಷ್ಟು ಪ್ರಮುಖ ಬಿಲ್ಗಳು, ಕಾಂಗ್ರೆಸ್ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತಹ 4% ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡಬೇಕಾದಂತಹ ಮಸೂದೆಯನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಅದನ್ನ ರಾಷ್ಟ್ರಪತಿಗಳ ಪರಾಮರ್ಶೆಗೆ ಕಳಿಸಬೇಕು ಅನ್ನುವ ಕಾರಣಕ್ಕಾಗಿ ಆ ಒಂದು ಮಸೂದೆಯನ್ನು ಕೂಡ ವಾಪಸ್ ಕಳಿಸಿದ್ದಾರೆ. ಇದರ ಜೊತೆಗೆ ಸಹಕಾರ ಇಲಾಖೆಯ ಬಿಲ್ 3 ಬಾರಿ ವಾಪಸ್ ಕಳಿಸಿದ್ದಾರೆ. ಸಹಕಾರ ಇಲಾಖೆಯ 2 ಬಿಲ್ಗಳನ್ನು ಕೂಡ ಗವರ್ನರ್ ವಾಪಸ್ ಕಳಿಸಿದ್ದಾರೆ. ಇತ್ತೀಚೆಗೆ ಮೊನ್ನೆ ಅಷ್ಟೇ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತಹ ವಿಧೇಯಕವನ್ನು ಕೂಡ ಗವರ್ನರ್ ವಾಪಸ್ ಕಳಿಸಿದ್ದಾರೆ. ಸರ್ಕಾರ 2 ಬಾರಿ 3 ಬಾರಿ ಕ್ಲಾರಿಫಿಕೇಶನ್ ಕೊಟ್ಟಾಗ್ಲೂ ಕೂಡ ಗವರ್ನರ್ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡಿ, ಈ ಸ್ಪಷ್ಟೀಕರಣ ಕೊಡಿ ಅಂತೇಳಿ ಕಾರಣಗಳನ್ನ ಹೇಳ್ತಾ ಅದನ್ನ ವಾಪಸ್ ಕಳಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಮಸೂದೆಗಳನ್ನ ಈ ರೀತಿಯಾಗಿ ವಾಪಸ್ ಕಳಿಸೋದಕ್ಕೆ ಮುಂದಾದ್ರೆ ಅದನ್ನ ಜಾರಿಗೊಳಿಸೋದಕ್ಕೆ ಸರ್ಕಾರಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ಮಸೂದೆ ರಾಜ್ಯಪಾಲರ ಅಂಕಿತ ಆಗದೆ ಅದನ್ನ ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯಪಾಲರು ಮತ್ತು ಸರ್ಕಾರ ನಡುವೆ ಜಾಸ್ತಿ ದಿನ ಈ ರೀತಿಯಾದಂತಹ ಸಂಘರ್ಷಗಳು ನಡೆಯೋದು ಸರ್ಕಾರಕ್ಕೂ ಒಳ್ಳೆಯದಲ್ಲ ಅನ್ನುವಂಥದ್ದು ಬಹುಶಃ ಮುಖ್ಯಮಂತ್ರಿಗಳಿಗೆ ಅರಿವಿಗೆ ಬಂದಿರಬಹುದು. ಆಗಾಗ ಈ ತರದ ಒಂದು ಭೇಟಿಗಳು ನಡೀತಾನೆ ಇರುತ್ತೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ಕೂಡ ಗವರ್ನರ್ ಅವರನ್ನ ಭೇಟಿಯಾಗಿದ್ದಾರೆ. ಬಹುಶಃ ಈ ಮಸೂದೆಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸಿರಬಹುದು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಜೊತೆಗೆ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ದೀವಿ, ತಮಿಳುನಾಡಿನಲ್ಲಿ ರಾಜ್ಯಪಾಲರ ವಿರುದ್ಧವೇ ಕಾನೂನು ಹೋರಾಟವನ್ನ ಸರ್ಕಾರ ಮಾಡ್ತಾ ಇದೆ. ಆದ್ರೆ ನಮ್ಮ ರಾಜ್ಯದ ರಾಜ್ಯಪಾಲರು ಬಹಳ ಬುದ್ಧಿವಂತರು. ಆ ತರದ ಒಂದು ಅಂದ್ರೆ ಸಂಪೂರ್ಣವಾಗಿ ತಿರಸ್ಕಾರ ಮಾಡೋದು ಆ ತರ ಮಾಡ್ತಾ ಇಲ್ಲ. ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದಾರೆ. ನಾಳೆ ಕೋರ್ಟ್ಗೆ ಹೋದ್ರೆ ನೀವು ಕ್ಲಾರಿಫಿಕೇಶನ್ ಅನ್ನು ವಾಪಸ್ ಕೊಡಿ, ಗವರ್ನರ್ಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಸೂದೆಗಳನ್ನು ಅಂಗೀಕಾರ ಮಾಡಬಹುದು ಅನ್ನುವಂಥ ತೀರ್ಮಾನಗಳು ಕೂಡ ಕೋರ್ಟ್ ನಲ್ಲಿ ಆಗ್ಬಿಡಬಹುದು. ಹಾಗಾಗಿ ರಾಜ್ಯಪಾಲರು ಪದೇ ಸ್ಪಷ್ಟನೆಗಳನ್ನ ಕೇಳ್ತಾ ಇದ್ದಾರೆ, ಸರ್ಕಾರ ಅದಕ್ಕೆ ಉತ್ತರ ಬರೀತಾ ಇದೆ. ಆದಾಗ್ಯೂ ಕೂಡ ರಾಷ್ಟ್ರಪತಿಗಳ ಪರಾಮರ್ಶೆಗೆ ವಿಧೇಯಕಗಳನ್ನ ಕಳಿಸ್ತಾ ಇರುವಂತಹ ಬೆಳವಣಿಗೆ ನೋಡಿದಾಗ ಸೊ ಗವರ್ನರ್ ಜೊತೆಗೆ ನೇರವಾಗಿ ಒಂದು ಮಾತುಕತೆ ಆಗಿದ್ರೆ ಬಹುಶಃ ಇಂಥ ಸಂಘರ್ಷಗಳಿಗೆ ಇರೋದಿಲ್ಲ ಅನ್ನುವ ಕಾರಣಕ್ಕಾಗಿ ಏನೋ ಮುಖ್ಯಮಂತ್ರಿಗಳು ಇವತ್ತು ಭೇಟಿಯಾಗಿದ್ದಾರೆ. ಬಹುಶಃ ಈ ಭೇಟಿ ಮುಂದಿನ ಸಂಘರ್ಷ ಸ್ವಲ್ಪ ತಣ್ಣಗೆ ಮಾಡಬಹುದಾದಂತ ಸಾಧ್ಯತೆಗಳು ಕಾಣಿಸ್ತವೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.